ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ಸೊ ನಿಮಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೇನೆ ನಿಮಗೆ ರೇಷನ್ ಕಾರ್ಡ್ ಇದ್ದರೆ 5,000ದಿಂದ 30,000ವರೆಗೆ ಉಚಿತವಾಗಿ ಹಣವನ್ನು ಪಡಿತಾ ಹೋಗ್ಬೋದು. ಸೊ ಅದು ಹೇಗೆ, ಏನು ಅಂತ, ಯಾವ ಸ್ಕೀಮು ಏನಿದೆ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸೊ ಅದಕ್ಕೆ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಿ. ವೀಕ್ಷಕರೇ, ಈಗಾಗಲೇ ಡೈಲಿ ಪ್ರತಿ ತಿಂಗಳು ಸಹಿತ ನೀವು ರೇಷನ್ ಕಾರ್ಡನ್ನು ತಗೋತೀರಾ. ರೇಷನ್ ಬೇಕಾದರೆ ರೇಷನ್ ಅಂಗಡಿಗಳಿಗೆ ಹೋಗ್ತೀರಾ, ಅಲ್ಲಿಂದ ಪ್ರತಿ ತಿಂಗಳು ಏನಿದೆ ಎಲ್ಲ ಕೂಡ ರೇಷನ್ನ ತಗೊಂಡು ಮನೆಗೆ ಬರ್ತಾ ಇರ್ತೀರಾ. ಸೊ ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರಿಗೆ ಕೆಲವೊಂದಿಷ್ಟು ಸ್ಥಳದಲ್ಲಿ ಏನಾಗ್ತಾ ಇದೆ, ನಿಮಗೆ ಒಂದು ರೇಷನನ್ನು ಸರಿಯಾಗಿ ಕೊಡ್ತಾ ಇಲ್ಲ, ತೂಕ ಅಳತೆಯಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ, ಅಥವಾ ಒಂದು ತಿಂಗಳದ ರೇಷನ್ನೇ ಕೊಡ್ತಾ ಇಲ್ಲ, ಅಥವಾ ಏನು ಮಾಡ್ತಾ ಇದ್ದಾರೆ, ಒಂದು ರೇಷನಲ್ಲಿ ಅರ್ಧ ರೇಷನ್ ಅಷ್ಟೇ ಕೊಡ್ತಾ ಇದ್ದಾರೆ, ಅಥವಾ ನಿಮಗೆ ಕೊಡಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ, ರಿಜೆಕ್ಟ್ ಕೂಡ ಬೇಕಾಗತ್ಲೆ ಅವರ ಒಂದು ಅನಿಸಿಕೆಯಿಂದನೇ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಇರ್ತವೆ. ಸೊ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಯಾರ ಹತ್ರ ದೂರು ನೀಡಬೇಕು, ಸೊ ಅದನ್ನು ಮೊದಲು ತಿಳ್ಕೊಳ್ಳೋಣ. ರಾಜ್ಯ ಸರ್ಕಾರ ಒಂದು ಪರಿಹಾರನ ತಂದಿದೆ. ಸೊ ಇದು ಬಹಳ ಸ್ಥಳದಲ್ಲಿ ನಡೀತಾ ಇದೆ. ಯಾಕಂದರೆ ಅಮೌಂಟು ಅವರು ಸರಿಯಾಗಿ, ಅಂದರೆ ಏನು ರೇಷನನ್ನು ಸರಿಯಾಗಿ ಅವರು ಕೊಡ್ತಾ ಇಲ್ಲ. ಸೊ ರೇಷನನ್ನು ಅವ್ರು ನುಂಗಾಕ್ತಾ ಇದ್ದಾರೆ. ಯಾವ ಒಂದು ರೇಷನ್ ಬರ್ತಾ ಇದೆ ನೋಡಿ, ಅದಕ್ಕೆ ಹಣ ಕೂಡ ತಗೋತಾ ಇದ್ದಾರೆ. ಫ್ರೀಯಾಗಿ ಇರುವ ರೇಷನ್ಗೂ ಕೂಡ ಹಣ ತಗೋತಾ ಇದ್ದಾರೆ. ಸೊ ಇಂತಹ ಪ್ರಾಬ್ಲಮ್ಸ್ಗಳು ಭಾಳಷ್ಟು ಕಡೆ ಆಗ್ತಾ ಇದ್ದಾವೆ. ಇದಕ್ಕಾಗಿ ಒಂದು ಹೆಲ್ಪ್ಲೈನ್ ನಂಬರನ್ನು ಗೌರ್ಮೆಂಟ್ನವರು ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದು ಹೆಲ್ಪ್ಲೈನ್ ನಂಬರನ್ನು ನಿಮ್ಮ ಹತ್ರ ಇಟ್ಕೋಬೇಕು. ಏನಾದರೂ ನಿಮ್ಮಲ್ಲಿ ಪ್ರಾಬ್ಲಮ್ ಆಗಿದ್ದರೆ ಆ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕರೆ ಮಾಡಬೇಕಾಗುತ್ತೆ. ಈ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕರೆ ಮಾಡಬೇಕಾಗತ್ತೆ. ಕರೆ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ ಏನಿದೆಯೋ, ಈ ಥರ ಒಂದು ಅಮೌಂಟ್ ಬೇಡ್ತಾ ಇದ್ದಾರೆ ಸರ್, ಅಥವಾ ಈ ಥರ ರೇಷನ್ ಕೊಡ್ತಾ ಇಲ್ಲ, ಈ ಥರ ರೇಷನ್ ಮುಂದಿನ ತಿಂಗಳು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ಅಥವಾ ಹಿಂದಿನ ತಿಂಗಳು ರೇಷನ್ ಕೂಡ ಕೊಟ್ಟಿಲ್ಲ, ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ನೋಡಿ ಅದನ್ನು ಹೇಳಬೇಕಾಗತ್ತೆ. ಅವರು ಅಲ್ಲಿಯೇ ಬರ್ತಾರೆ, ಒಂದು ವೀಕದಲ್ಲಿ ಅಲ್ಲಿಯೇ ಬರ್ತಾರೆ, ಅಥವಾ ಕಾಂಟ್ಯಾಕ್ಟ್ ಮುಖಾಂತರ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನಿಮ್ಮ ಒಂದು ಸರಿಯಾಗಿ ರೇಷನ್ ಬರುವ ಹಾಗೆ ಮಾಡ್ತಾರೆ. ಇದು ಗೋರ್ಮೆಂಟ್ನಿಂದ ಬಂದಿರುವಂತಹ ರೇಷನ್ ಕಾರ್ಡ್ ಬಗ್ಗೆ ಭರ್ಜರಿ ಗುಡ್. ಈಗ ನಾನು ಈಗಾಗಲೇ ಹೇಳಿದ್ದೆ, ರೇಷನ್ ಕಾರ್ಡ್ ಇದ್ದವರಿಗೆ 5,000ದಿಂದ 30,000ವರೆಗೆ ಉಚಿತವಾಗಿ ಹಣ ಸಿಗ್ತಾ ಇದೆ ಅಂತ. ಸೊ ಅದ್ರ ಬಗ್ಗೆ ವೀಕ್ಷಕರೇ ಈಗ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ನೀವೇನು ಮಾಡಬೇಕಂದ್ರೆ ಒಂದೇ ಒಂದು ಕೆಲಸ ಮಾಡಬೇಕು, ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬಾರ್ದು. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ, ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಬೇಕು. ಇದು ಯಾವುದೇ ರೀತಿಯ ಸ್ಕೀಮ್ ಇಲ್ಲ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕಂತ ಏನಿಲ್ಲ. ಇದು ರೈತರಿಗೆ ಬರ್ತಾ ಇದೆ. ರೈತರಿಗೆ ಅಂದ್ರೆ ಏನು, ಒಂದು ಬೆಳೆ ಪರಿಹಾರ ಧನ ಏನು ಬರ್ತಾ ಇದೆಯಲ್ಲ, ಅಥವಾ ಬರಡು ಭೂಮಿ ಬಿದ್ದಿದ್ದಾಗ, ಅಥವಾ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಿ ಏನು ಬೆಳೆಯಲ್ಲಿದೆಯಲ್ಲ ಅದು ನಾಶವಾದಾಗ ಅಂಥವರಿಗೆ ಅಮೌಂಟ್ ಗೌರ್ಮೆಂಟ್ನವರು ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಇದು ಬೆಳೆ ಪರಿಹಾರ ಧನ ಅಂತ. ಇದು ಈಗಾಗಲೇ ಒಂದು ಸ್ವಲ್ಪ ಜನರಿಗೆ ಈಗಾಗಲೇ ಬಿಟ್ಟಿದ್ದಾರೆ. ಬಿಟ್ಟಾದ್ಮೇಲೆ ಏನಾಗಿದೆ, ಆ ಒಂದು ಅಮೌಂಟ್ ಏನಿದೆಯಲ್ಲ ಕೇಂದ್ರ ಸರ್ಕಾರದಿಂದ ಏನು ಉಳಿದಿರುತ್ತಲ್ಲ ಅಮೌಂಟು, ಈಗಾಗಲೇ ಸ್ವಲ್ಪ ಜನರಿಗೆ ಮಾತ್ರ ಬಿಟ್ಟಿದ್ರು ಅವರು. ಆದರೆ ಅದಾದಮೇಲೆ ಕೇಂದ್ರ ಸರ್ಕಾರದವ್ರು ಏನು ಮಾಡಿದ್ರು, ಅಮೌಂಟ್ ಇನ್ನೂ ಕೂಡ ಬಿಟ್ಟಿರಲಿಲ್ಲ. ಹೀಗಾಗಿ ಗೌರ್ಮೆಂಟ್ನವರು, ಈ ಕರ್ನಾಟಕ ಗೌರ್ಮೆಂಟ್ನವರು ಏನು ಮಾಡಿದ್ರು, ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡಾಗ ಒಂದು ಅವಾಗ ಅಮೌಂಟ್ ಏನಿದೆಯಲ್ಲ ಒಂದು ಬೆಳೆ ಪರಿಹಾರದನ್ನ ಆ ಒಂದು ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದು ಅಮೌಂಟು ನಿಮ್ಮ ಒಂದು ಖಾತೆಗೆ ಜಮಾ ಆಗಬೇಕಂದ್ರೆ ಅದು ಯಾವ ರೀತಿಯಾಗಿ ಜಮಾ ಆಗುತ್ತೆ ಅಂತ ಅಂದರೆ ಎಕರೆಗಳ ಮೇಲೆ ರಿಲೀಸ್ ಆಗ್ತಾ ಇರತ್ತೆ. ಅಂದರೆ ಏನು, ಈಗ ಒಂದು ನಿಮ್ಮದು 3 ಎಕರೆ ಇದ್ದರೆ ಅಂದರೆ 5,000ದಿಂದ 30,000ವರೆಗೆ ರಿಲೀಸ್ ಆಗುತ್ತೆ ಟೋಟಲ್ ಇದು ಅಮೌಂಟು ಪ್ಯಾಕೇಜು. ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ, ನಿಮ್ಮದು ಒಂದು ಎಕರೆಗಳು ಅಂದರೆ ಭೂಮಿಗಳು ಹೆಚ್ಚಾಗಿದ್ದರೆ ಹೆಚ್ಚಿನ ಅಮೌಂಟಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಕಡಿಮೆ ಭೂಮಿ ಇದ್ದರೆ ಕಡಿಮೆ ರೀತಿಯಲ್ಲಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುತ್ತೆ. ಸೊ ಈ ರೀತಿ ಬೆಳೆ ಪರಿಹಾರಧನ ನಿಮ್ಮ ಖಾತೆಗೆ ಜಮಾ ಆಗ್ತಾ ಬರುತ್ತೆ. ಸೊ ಈ 2 ಗುಡ್ ನ್ಯೂಸ್ಗಳು ನಿಮ್ಮ ಒಂದು ಹೇಳಬೇಕಂತ ವಿಡಿಯೋ ಮಾಡಿದ್ದೆ. ಸೊ ನಿಮ್ಗೆ ತಿಳಿಸ್ಕೊಡೋಣ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.